ಅಲ್ಲಿ ಜಾಗ ಇದೆ, ಬೇಕಾದ್ರೆ ತಳ್ಕೊಡ್ಲಾ? ಸೈಡ್ಗೆ ಹಾಕೊಳ್ಳಿ ಹಿಂಗೆ. ಅದೇ ಮಾಡ್ತೀನಿ. ಇವ್ರದ್ದು ಸ್ಟಾರ್ಟ್ ಆಯ್ತಿಲ್ವಂತೆ, ತಳ್ಳು. ಅಯ್ಯೋ ಯಾರು ಗುರು, ಅವ್ರ ಗಾಡಿ ಸ್ಟಾರ್ಟ್ ಆಯ್ತಾ ಇಲ್ಲ. ಒಂಚೂರಿಗೆ ಬಿಡ, ಮುಂದೆ ಹಾಕಿದ್ರೆ ಸೈಡ್ಗೆ ಹಾಕ್ಬಿಡ್ತೀವಿ ಅವ್ರದನ್ನ. ಇನ್ನೂ ಹೊಡ್ಕೋಣ ಬ್ರೇಕು. ಸಾಕು. ನನಗೆ ಹೊಟ್ಟೆ ಏನು ಆ ಥರ ಕಾಣಿಸ್ತೈತೆ ನನಗೆ. ಹೊಟ್ಟೆ ಒಳ್ಳೆ ಗರ್ಭಿಣಿ ಹೊಟ್ಟೆ ಥರ. ನಾನು ಮಾಡ್ಬೇಕಾದ್ರೆ ಹಿಂಗೆ ಅಂದರೆ ಹೋಗ್ಬಿಡುತ್ತೆ. ಈಗ ಮಕ್ಕಳನ್ನೆಲ್ಲರೂ ಕೂರಿಸ್ಬಿಟ್ಟು ಹಿಂಗೆ ಪಾಪ ಅಂದ್ಬಿಟ್ಟಿದ್ದೆ. ನಮಸ್ಕಾರ KKF ಎಲ್ಲ, ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ನೆನ್ನೆ ನೆನ್ನೆ ಅಲ್ಲ, ಒಂದು 3 ದಿನದಿಂದ ಆಲ್ಮೋಸ್ಟ್ ಇಲ್ಲಿಂದ ನುಗ್ಗೇನಹಳ್ಳಿಗೆ ಹೋಗಿ, ನುಗ್ಗೇನಹಳ್ಳಿಯಿಂದ ಮತ್ತು ಊರಿಗೆ ಹೋಗಿ, ಊರಿಂದ ಮತ್ತೆ ಬೆಟ್ಟಕ್ಕೆಲ್ಲ ಹೋಗಿ ಒಂದು ಹೆಚ್ಚು ಕಡಿಮೆ 600+ ಕಿಲೋಮೀಟರ್ಸು ಎಲ್ಲ ಡ್ರೈವ್ ಮಾಡ್ಕೊಂಡ್ಬಂದು ಸಾಕತ್ ಎಕ್ಸ್ಪೀರಿಯನ್ಸ್ ಕೊಡ್ತು ಈ ಸಲದ ರೈಡು. ಡಿಫ್ರೆಂಟ್ ಆಗಿತ್ತು. ನಾನು ಸುಮಾರು ದಿನ ಆಗಿತ್ತಲ್ಲ ಬೈಕೆಲ್ಲ ಓಡಿಸಿ, ಸೊ ಹಂಗಾಗಿ ಈಗ ಮತ್ತೆ ನಮ್ಮ ಜೋಗಿನ ತಗೊಂಡು ಇವಾಗ ಒಂದು ಶೂಟ್ಗೆ ಹೋಗ್ತಾ ಇದ್ದೀನಿ, ಅಂದರೆ ಪ್ರಮೋಷನ್ ಶೂಟು. ಆ್ಯಕ್ಚುಲಿ ಬೈಕ್ ನನಗೆ ಎಷ್ಟು ಲಕ್ಕಿ ಅಂತಂದರೆ, ಯಾವಾಗೆಲ್ಲ ಬೈಕನ್ನ ತಗೊಂತೀನೋ ಅವಾಗೆಲ್ಲ ಏನು ಹೊಟ್ಟೆ ಇಷ್ಟು ನೋಡಿ, ನನ್ನ ಜೀವನನೇ ಸೆಟ್ಲ್ ಆಗಿದ್ದು ಯಾವುದ್ರ ಮುಖ ಅಂತಂದರೆ ಈ ಆಕ್ಸಿಲೇಟ್ರಿಂದ. ಸೊ ಹಂಗಿರ್ಬೇಕಾದ್ರೆ ಮತ್ತು ನಾನು ಶುರು ಮಾಡಿದ ತಕ್ಷಣ ನನಗೆ ಕೊಡ್ತಾಯಿದೆ ಪಾಪ. ಸೊ ಮ್ಯಾಟ್ರ್ ಏನು ಅಂತಂದರೆ, ಒಂದು ಬೈಕ್ನ ರಿವ್ಯೂ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಆ್ಯಂಡ್ ಜೊತೆಗೆ ಆಮೇಲೆ ನೀವು ಅಬ್ಸರ್ವ್ ಮಾಡಿರ್ಬೋದು, ನಾನು ಯಾವುದು ಇನ್ ಕೇಸ್ ನಾನೀಗ ಪ್ರಮೋಷನ್ ಮಾಡಿದ್ರು ಅಲ್ಲೆಲ್ಲೂ ನಿಮ್ಮನ್ನು ಬೈಕ್ ತಗೊಳ್ಳಿ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ. ಟೆಸ್ಟ್ ಡ್ರೈವ್ ಮಾಡಿ ಅದಾದಮೇಲೆ ನೀವು ಅದನ್ನು ಡಿಸೈಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ, ಕರೆಕ್ಟ್ ಅಲ್ವಾ? ಸೊ ನೀವು ಅದನ್ನು ಅಬ್ಸರ್ವ್ ಮಾಡಿರ್ತೀರ. ಸೊ ಇವನ್ ಆ ಕ್ಲಾರಿಫಿಕೇಷನ್ ವೀಡಿಯೋ ಮಾಡಿದ್ದು ಅದಕ್ಕೋಸ್ಕರನೇ. ನಾವು ಯಾರಿಗೋ ಕೌಂಟ್ರ್ ಕೊಡೋಕ್ಕೋ ಟ್ಯಾಂಕ್ ಕೊಡೋಕ್ಕೋ ಅವೆಲ್ಲ ಅಲ್ಲ. ನಮ್ಮನ್ನು ಇಷ್ಟು ವರ್ಷದಿಂದ ನೋಡ್ಕೊಂಡು ಬಂದಿರೋರಿಗೆ ಯಾರೋ ಒಬ್ಬರು ನಮ್ಮನ್ನು ಕೆಟ್ಟದಾಗ ಪೋಟ್ರೆ ಮಾಡ್ತಾರೆ ಅಂತಂದರೆ ಅವ್ರವ್ರ ಕೆಲಸ ಅವ್ರವ್ರಿಗೆ ದೊಡ್ಡದು. ವರ್ಕ್ ಈಸ್ ವರ್ಷಿಪ್. ನಿನ್ನ ಕೆಲಸ ನಿನಗೆ ದೊಡ್ಡದು, ನನ್ನ ಕೆಲಸ ನನಗೆ ದೊಡ್ಡದು. ಕೆಲಸ ಅಂತ ಬಂದಾಗ ಯಾರನ್ನು ಬಿಟ್ಕೊಡ್ಬಾರ್ದು. ಈವನ್ ಮನೆಯವರು ಕೂಡ ನಮ್ಮ ಕೆಲಸದ ಬಗ್ಗೆ ತಪ್ಪಾಗಿ ಹೇಳ್ತು ಅಂತಂದರೆ ಅವ್ರಿಗೆ ಏನು ಉತ್ತರ ಕೊಡಬೇಕು ಅದನ್ನು ಖಂಡಿತವಾಗ್ಲೂ ಕೊಡಲೇಬೇಕು. ಸೊ ಆ ಉತ್ತರನ ಕೊಟ್ಟಿದ್ದೀನಿ ನಾನು. ಸೊ ಈಗೇನು ಅಂತಂದರೆ, ಈಗ ನಾಗರಬಾವಿ ಕ್ರಾಸಾಗಿ ಹೋದರೆ ನಮ್ಮ ಎಪಿಕ್ ಇದ್ದಾನೆ. ಸೊ ಎಪಿಕ್ನ ಕರ್ಕೊಂಡು ಶೂಟ್ಗೆ ಹೋಗ್ತೀನಿ. ಯಾಕೆಂತಂದರೆ ಕೆಲವೊಂದು ಶಾರ್ಟ್ಸ್ ಎಲ್ಲ ಒಬ್ಬನೇ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಮ್ಮವ್ರು ಯಾರು ಇದ್ದರೆ ಈಸಿ ಆಗುತ್ತೆ. ಸೊ ಹಂಗಾಗಿ ಹೋಗೋಣ ಅಲ್ಲಿಗೆ, ಓಕೆನಾ? ಸೊ ಇಲ್ಲಿದ್ದ ಗುಳಿಗಳನ್ನೆಲ್ಲ ಫಿಕ್ಸ್ ಮಾಡಿದ್ದಾರೆ, ಪರವಾಗಿಲ್ಲ. ಇಲ್ಲೆಲ್ಲ ಸಿಕ್ಕಾಪಟ್ಟೆ ಪಾತೋಲ್ಗಳಿತ್ತು. ಓಕೆ, ಇದೊಂದು ನಾಗರಬಾವಿದು ನಮ್ಮೂರ ತಿಂಡಿ ಇದೆಯಲ್ಲ, ಇದ್ರ ಹತ್ರ ಇರ್ತಕ್ಕಂಥ ಈ ಒಂದು ಅಂಡರ್ ಬ್ರಿಡ್ಜ್ ಅಂತೂ ಸ್ವಲ್ಪ ಡೇಂಜರಸ್ಸೇ. ಯಾಕೆ ಅಂತಂದರೆ ಆಪೋಸಿಟಿಂದ ಬಂದು ನುಗ್ಬಿಡ್ತಾರೆ. ಅಲ್ಲೇನಾದ್ರು ಸಿಗ್ನಲ್ ಹಾಕಿತ್ತು ಅಂತಂದರೆ ಆಪೋಸಿಟಲ್ಲಿ ನುಗ್ಬಿಟ್ಟು ಎತ್ಕೊಂಡ್ಬಿಡ್ಬೇಕು ಗಾಡಿನ ಅನ್ನೋ ಥರ ಬರ್ತಾರೆ. ಈವನ್ ಆಟೋದವ್ರು ಜಾಸ್ತಿ ಆ ಥರ ಬರ್ತಾ ಇರೋದು. ಸೊ ಅದು ಹೆವಿ ಡೇಂಜರಸ್ ಅದು ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ. ಜಿಮ್ಮಿಗೆ ಸೇರ್ಕೊಂಡೆ, ಬಟ್ ಜಿಮ್ಗೆ ಹೋಯ್ತಾ ಇಲ್ಲ. ಅದೊಂದು ಇವಾಗ ನೆಗೆಟಿವ್ ಪಾಯಿಂಟ್ ಆಗಿಬಿಟ್ಟಿದೆ ನನಗೆ. ಇನ್ನೇನು ಹೇಳೋದು, ಹೇಳೋಕ್ಕಿನ್ನೇನಿಲ್ಲ. ಚೆನ್ನಾಗಿ ನಡೀತಾ ಇದೆ ಅಷ್ಟೇ, ಜೀವನ ಚೆನ್ನಾಗಿದೆ. ಸೊ ಯಾವುದರಿಂದ ಚೆನ್ನಾಗಿದೆ ಅಂತಂದರೆ, ವಾಪಸ್ ಮತ್ತೆ ಬೈಕಿಗೆ ಬಂದಮೇಲಿಂದ ಚೆನ್ನಾಗಿದೆ. ಸೊ ಇದಕ್ಕೆ ರಘುರಾಮಪ್ಪ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಪಾಪ ಅವರೇ ಬನ್ನಿ ಕಿರಣ್ ರೈಡ್ ಮಾಡಿ ಕಿರಣ್, ನೀವು ಎಲ್ಲಿ ಕಿರಣ್ ರೈಡೇ ಮಾಡಲ್ಲ ಅಂತಂದ್ಬಿಟ್ಟು ನನ್ನ ಉಪ್ಸಿನೇ ರೈಡಿಗೆ ಕರ್ಕೊಂಡೋದ್ರು. ಬಟ್ ಅವ್ರು ಕರ್ಕೊಂಡು ಹೋಗಿದ್ದೆ ಏನೋ ಗೊತ್ತಿಲ್ಲ. ಈಗ ನನಗೆ ರೈಡ್ ಮಾಡಿದ್ರೆ ನನಗೂ ಇರೋಕ್ಕಾಯ್ತಾ ಇಲ್ಲ. ಮತ್ತು ಅದು ಯಾಕಂದರೆ ಆ ಒಂದು ಹುಮ್ಮಸ್ಸು ನೋಡಿದ್ನಲ್ಲ ರೈಡ್ ಮಾಡಿದ್ಮೇಲೆ ಮನಸ್ಸು ಏನು ಖುಷಿಯಾಗಿರುತ್ತೆ. ಈಗ ಒಬ್ಬೊಬ್ರಿಗೆ ಒಂದೊಂದು ಥರ ಇಂಟ್ರೆಸ್ಟ್ ಇರುತ್ತೆ. ಒಬ್ರಿಗೆ ಮೆಡಿಟೇಷನ್ ಮಾಡಿದ್ರೆ ಖುಷಿ ಆಗ್ತಾರೆ, ಒಬ್ರಿಗೆ ಸಾಂಗ್ಸ್ ಕೇಳಿದ್ರೆ ಖುಷಿ ಆಗ್ತಾರೆ, ಒಬ್ರಿಗೆ ಫಿಲಮ್ ನೋಡಿದ್ರೆ ಖುಷಿ ಆಗುತ್ತೆ. ಈ ಥರ ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ಸೊ ಈಗ ನನ್ನ ಮೈಂಡ್ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ರೈಡ್ ಮಾಡಿದ್ರೆ ಖುಷಿ ಆಗುತ್ತೆ ಅನ್ನೋ ಥರ ಆಗಿದೆ ಅಂತಂದರೆ ನಾನು ಯಾಕೆ ಆ ಥೆರಪಿನ ಕೊಡಬಾರ್ದು? ಕರೆಕ್ಟ್ ಅಲ್ವಾ? ನಮ್ಮ ಮೈಂಡ್ ಏನು ಕೇಳುತ್ತೋ ಅದನ್ನು ಕೊಡೋದ್ರಲ್ಲಿ ತಪ್ಪೇನಿಲ್ಲ, ಒಳ್ಳೆ ವಿಚಾರ ಇದ್ದರೆ. ಸೊ ಅದಕ್ಕೆ ರೈಡ್ನ ಕಂಟಿನ್ಯೂ ಆಗಿ ಮಾಡಬೇಕು ಅನ್ನೋ ಡಿಸೈಡ್ನ ಮಾಡಿದ್ದೀನಿ. ನಡೀತು. ಈಗ ನೋಡಿ, ಈಗ ಆ ವೀಕೆಂಡ್ ರೈಡು ನಾನು ಮೊದಲೆಲ್ಲ ಏನು ಅಂದ್ಕೊಂಡಿದ್ದೆ, ಏನು ಸುಮ್ಮನೆ ಬ್ರೇಕ್ಫಾಸ್ಟ್ ರೈಡೆಲ್ಲ ಏನಂತ ಮಾಡ್ತಾರೆ ಸುಮ್ಮನೆ ಒಂದು ವಾರದಲ್ಲಿ, ಅದು ಒಂದು ಭಾನುವಾರ ಹಿಂಗೆ ಹೋಗಂಗೆ ಬರೋದಕ್ಕೆ ಏನಕ್ಕೆ ಅಂತ. ಬಟ್ ಈಗ ನನಗೆ ಅರ್ಥ ಆಗ್ತಿರೋದು, ನಾನು ಮೊದಲ ಥರ ಫ್ರೀಯಾಗಿದ್ದಿದ್ರೆ ಬಿಡಪ್ಪ ಒಂದೊಂದು ತಿಂಗಳು ಹೋಗ್ಬಿಟ್ಟು ರೈಡ್ ಮಾಡ್ಬೋದು. ಆದರೆ ಈಗ ನಾನು ಫ್ರೀನೇ ಇಲ್ವಲ್ಲ. ಸೊ ಅದೇ ಥರ ಪಾಪ ಎಷ್ಟೋ ಜನ ಫ್ರೀ ಇರಲ್ಲ. ವೀಕೆಂಡ್ ರೈಡ್ ಮಾಡಿದ್ರೆ ಅಟ್ಲೀಸ್ಟ್ ಅದೇನೋ ಒಂದು ಸ್ಟ್ರೆಸ್ ಬಸ್ಟರ್ ಆದಂಗೆ ಆಗುತ್ತಲ್ವಾ. ನಾವು ಅದನ್ನು ಯಾಕೆ ನಾವು ಅಲ್ಲಗಡಿಬೇಕು? ಈಗ ನೋಡು, ನಾನೇ ನಾನು ಎಲ್ಲೋ ಆ ಥರ ಇನ್ನೊಬ್ಬರ ಬಗ್ಗೆ ನಾನು ಮಾತಾಡೋದು ಅವೆಲ್ಲ ಮಾಡೋ ಇಲ್ಲ ಕೂಡ ನಿಜ ಅದು. ಬಟ್ ಮನ್ಸಲ್ಲಿ ಅನ್ಕೋತಾ ಇದ್ದೆ, ಏನು ಒಂದು ರೈಡು ಸುಮ್ಮನೆ ಹಿಂಗೆ ಭಾನುವಾರ ಹಿಂಗೆ ಹೋಗಿ ಒಂದು ಟೀನೋ ಕಾಫಿನೋ ಕುಡ್ಕೊಂಬರ್ತಾರೆ, ಅದು ಒಂದು ರೈಡಾ ಅಂತ ಅಂದ್ಕೊಂಡಿದ್ದೆ. ಈಗ ನೋಡಿ, ಆ ಸಿಚುವೇಶನಿಗೆ ಬಂದಮೇಲೆ ನನಗೆ ಅರ್ಥ ಆಯಿತು, ಅದು ಕೂಡ ಒಂದು ರೈಡೇ. ರೈಡ್ ಅಂದಮೇಲೆ ಲಾಂಗ್ ರೈಡು, ಶಾರ್ಟ್ ರೈಡು ಆ ಥರ ಎಲ್ಲ ಯಾವುದೂ ಇಲ್ಲ. ಈಗ ಹೆಂಗೆ
ರೈಡ್ರ್ ಅಂತಂದರೆ ಯಾವ ಬೈಕ್ ಇಟ್ಟಿದ್ರು ಅವ್ನು ರೈಡರು. ಆ ಥರ ಇದು ಅಷ್ಟೇ. ರೈಡ್ ಅಂತಂದಮೇಲೆ ಈ ಶಾರ್ಟ್ ರೈಡು, ಲಾಂಗ್ ರೈಡು, ಒಂದಿನದ ರೈಡು ಅವೆಲ್ಲ ಏನಿಲ್ಲ, ಮನ್ಸಿಗೆ ನೆಮ್ಮದಿ ಕೊಡೋದು ರೈಡು ಅಷ್ಟೇ. ಸೊ ಅಷ್ಟಂತೂ ಫಿಕ್ಸ್ ಆಯಿತು. ಈಗ ನಾನೇ ಬದಲಾಗಿದ್ದೀನಿ. ಇವಾಗ ಏನೋ ಒಂದು ಸ್ಟ್ರೆಸ್ ಬಸ್ಟರು, ಮನ್ಸಿಗೆ ಒಂಥರ ಖುಷಿ ಕೊಡುತ್ತೆ. ಹಂಗೆಲ್ಲ ಇರಬೇಕಾದ್ರೆ ಮಾಡೋದು ಯಾಕೆ ಬೇಡ ಅಂತ ಅನ್ನಿಸ್ತು. ಚೆನ್ನಾಗಿದೆ, ಮಾಡ್ತಾಯಿದ್ದೀನಿ. ಇನ್ನು ಆದರೆ ಅದಾದ್ರು ಹಂಗನ್ಬಿಟ್ಟು ಶಾರ್ಟ್ ರೈಡ್ನೇ ಮಾಡ್ಕೊಂಡು ಇರೋಕ್ಕಾಗಲ್ಲ. ಲಾಂಗ್ ರೈಡ್ಗಳನ್ನು ಪ್ಲ್ಯಾನ್ ಮಾಡಬೇಕು, ಬಟ್ ಕಂಪಲ್ಸರಿ ಮಾಡೇ ಮಾಡ್ತೀನಿ. ಮನೇಲೆ ಸರ್ ನಿಮ್ಮ ಥರನೇ ಬೇಕು. ಕಾರ್ಲೇ ಹೋಗ್ಬಿಡ್ಬೋದಿತ್ತ ಅಂತ. ಕಾರ್ಲೇ ಹೋಗ್ಬಿಡ್ಬೋದಿತ್ತ. ಏನು ಮಾಡೋಣ? ಆರ್ ಆರ್ ನಗರ ಹಂಗೆ ಗೊತ್ತಿಲ್ಲ, ಲೊಕೇಶನ್ ಹಾಕ್ಬೇಕು. ಬೇಡ ಬಾ, ಬೈಕ್ಲೇ ಹೊಂಟೋಣ. ಈಗಂತೂ ಇಂತೂ ವಿನಯ್ ಕಾರಲ್ಲೇ ಹೋಗಂಗೆ ಡಿಸೈಡ್ ಆಯಿತು. ವಯಸ್ಸಾಗೋಯ್ತು, ಬಿಸಿಲಿಗೆ ಎದುರುಬಿಟ್ಟಿದ್ದೀವಿ, ಅದಕ್ಕೆ ಕಾರ್ಲೇ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಕೋಪ ಮಾಡ್ಕೊಬೇಡ, ಇಷ್ಟೊತ್ತು ಹೊಗಳಿದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೊಬೇಡ. ಸಂಜೆ ಒಳಗಡೆ ಬಂದ್ಬಿಡ್ತೀನಿ, ಓಕೆನಾ? ಅಲ್ಲಿ ಜಾಗ ಇದೆ, ಬೇಕಾದ್ರೆ ತಳ್ಕೊಡ್ಲಾ? ಸೈಡ್ಗೆ ಹಾಕೊಳ್ಳಿ, ಹಿಂಗೆ ಫುಲ್ ಲೆಫ್ಟ್ಗಳು ಕಡೆ. ಅದೇ ಮಾಡ್ತೀನಿ. ಇವ್ರದ್ದು ಸ್ಟಾರ್ಟ್ ಆಯ್ತಿಲ್ವಂತೆ, ತಳ್ಳು ಅಂತ. ಅಯ್ಯೋ ಯಾರು ಗುರು? ಅಣ್ಣ ಅವ್ರ ಗಾಡಿ ಸ್ಟಾರ್ಟ್ ಆಯ್ತಾ ಇಲ್ಲ, ಒಂಚೂರಿಗೆ ಮುಂದೆ ಹಾಕಿದ್ರೆ ಸೈಡ್ಗೆ ಹಾಕ್ಬಿಡ್ತೀವಿ ಅವ್ರದನ್ನು. ಹಾಂ, ಓಲಿ ಅವನು. ಹ್ಞೂ, ಇನ್ನೂ ಹೊಡ್ಕೋಣ. ಹಾಂ, ಹೊಡೆಯೋಣ, ಬ್ರೇಕು. ಸಾಕು. ಓ ಸಾಕು ಮಾಡ್ತಿರಲ್ಲ. ಹಾಂ, ಲಾಯರು ಎಲ್ಲ ಥರ ಸೂಪರ್, ಇಷ್ಟ ಆಯ್ತಿರ. ಥ್ಯಾಂಕ್ ಯು. ಏನು ಹೆಸರು ನಿಮ್ಮದು? ಹೇಮಂತ್ ಅಂತ. ಬನ್ನಿ, ಡನ್. ಹುಷಾರು, ಟೇಕ್ ಕೇರ್. ಥ್ಯಾಂಕ್ ಯು. ಹಾಂ, ಬಾಯ್. 3 ಮೋಡ್ಸ್ ಬರುತ್ತೆ. ಓಕೆ. ಈಕೋ ಸಿಟಿ ಸ್ಪೋರ್ಟ್ಸ್ ಅಂತ. ಓಕೆ. ಈಕೋದಲ್ಲಿ ನಿಮಗೆ ಟಾಪ್ ಸ್ಪೀಡ್ ಬಂದು 64 ಇದೆ. ಓಕೆ. ನಿಮಗೆ ರೇಂಜ್ ಬಂದು 145 150 ಬರುತ್ತೆ. ನಿಮಗೆ ಪಿಕಪ್ಪು ಅಷ್ಟೊಂದು ಇರಲ್ಲ. ಈಗ ಇನ್ನು ಶಿಫ್ಟ್ ಆಯ್ತೀರಾ ಅಂದರೆ ನಿಮಗೆ ಟಾಪ್ ಸ್ಪೀಡ್ ಬಂದರೆ 84 ಇದೆ. ನಿಮಗೆ ರೇಂಜ್ ಮೇಲೆ ಡ್ರಾಪ್ ಆಗುತ್ತೆ, 125 130 ಬರುತ್ತೆ. ಸ್ಪೋರ್ಟ್ಸ್ ಹೋಗ್ತೀರಾ ಅಂದರೆ ಟಾಪ್ ಸ್ಪೀಡ್ ಬಂದು 108 ಇದೆ. ನಿಮಗೆ ರೇಂಜ್ ಬಂದು 85 100. ನಾವು ಫೋನಲ್ಲಿ ಹೆಂಗೆ ವರ್ಕ್ ಮಾಡ್ತೀವೋ ಲೈಕ್ ಅದೇ ಥರ. ನಿಮಗೆ 7 ಇಂಚಸ್ TFT ಸ್ಕ್ರೀನ್ ಬರುತ್ತೆ. ನಿಮಗೆ ಕನೆಕ್ಟಿವಿಟಿ ಅಂದರೆ ನಾರ್ಮಲಲ್ಲಿ ನಿಮಗೆ 4G ಸಿಮ್ ಬರುತ್ತೆ, ಏರ್ಟೆಲ್ ಲೈಟ್ ಬರುತ್ತೆ. ಓ, ಸಿಮ್ ಹಾಕೋಬೋದಾ? ಬರುತ್ತೆ, ಹಾಕೊಳ್ಳೋಕ್ಕಾಗಲ್ಲ, ಇನ್ಬಿಲ್ಟ್ ಬರುತ್ತೆ. ಓಕೆ. ಲೈಫ್ ಟೈಮ್ ರೀಚಾರ್ಜೇಬಲ್ ಇದೆ ಸ್ಟಾರ್ಟಿಂಗ್ ಕಸ್ಟಮರ್ಗೆ. ನಿಮಗೆ ಹೆಲ್ತ್ ರನ್ ಆಗುತ್ತೆ, ಗಾಡೀಲಿ ಏನು ಪ್ರಾಬ್ಲಮ್ ಇದೆ ಏನು ಅಂತ ಇಲ್ಲಿ ತೋರಿಸುತ್ತೆ ನಿಮಗೆ. ಎಷ್ಟು ವರ್ಷ ನಿಮಗೆ? ನನಗೆ 20 ವರ್ಷ. ಸ್ಟಡಿ ಮುಗೀತು? ಡಿಪ್ಲೊಮಾ ಕಂಪ್ಲೀಟ್ ಆಗಿದೆ, BA ಮಾಡ್ತಾ ಇದ್ದೀನಿ. ಯಾವುದು ಡಿಪ್ಲೊಮೋ? ಮೆಕ್ಯಾನಿಕಲ್. ಈಗ BE ಮಾಡ್ತಾ ಇದ್ದೀರಾ? ಗುಡ್, ಸೂಪರ್. ನಾನು ಡಿಪ್ಲೊಮೋ. ಗೊತ್ತು ನೋಡ್ತೀವಲ್ಲ ನಿಮ್ಗೆ. ಹೌದಾ, ಥ್ಯಾಂಕ್ ಯು. ಚೆನ್ನಾಗಿ ಓದಿ. ಇದು ಪಾರ್ಟ್ ಟೈಮ್ ಥರನಾ? ಇಲ್ಲ, ನಾನು ಅದು ಮಾರ್ನಿಂಗ್ ಕ್ಲಾಸಿಗೆ ಹೋಗ್ತೀನಿ. ಓ, ನೈಸ್. ಸ್ಟಾರ್ಟ್ ಲೈಟಾಗಿ ಕೊಟ್ಟರು ಶಿಫ್ಟ್ ಆಗಲ್ಲ. ಓಕೆ. ಜಸ್ಟ್ ಬ್ಯಾಕ್ ಪ್ರೆಸ್ ಮಾಡಿ ಸಿಟಿ ಈಕೋ. ನಾರ್ಮಲ್ ನೀವು ಕ್ಲಚ್ ಹಿಡ್ಕೊಂಡು ಹಿಂಗೆ ಬಿಡ್ತಿರಲ್ಲ, ಅದು ಏನು ಬಿಡಂಗಿಲ್ಲ, ಟಚ್ಚೇ ಮಾಡಂಗಿಲ್ಲ. ಓನ್ಲಿ ಶಿಫ್ಟ್ ಟೈಮಲ್ಲಿ ಮಾತ್ರ ಹಾಕಬೇಕು, ಬಿಟ್ಬಿಡ್ಬೇಕು. ನೈಸ್. ಆಮೇಲೆ ನಾರ್ಮಲ್ ಸ್ಕೂಟಿನೇ, ಹಂಪ್ಸ್ ಬಂದ್ರೂ ಗೇರ್ ಹಾಕೋ ನೆಸೆಸಿಟಿ ಇಲ್ಲ, ನಿಲ್ಸಿದ್ಮೇಲೆ ಹಂಗೂ ರನ್ ಆಗುತ್ತೆ. ಈಗ 2ನೇ ಗೇರಲ್ಲಿ ಜರ್ಕ್ ಹೊಡಿಯುತ್ತೆ, ಅವೆಲ್ಲ ಇಲ್ಲ. ಯಾವ ಗೇರಲ್ಲಿ ಮೂವ್ ಮಾಡಿದ್ರು ಮೂವ್ ಆಗುತ್ತೆ, 4ನೇ ಗೇರಲ್ಲಿ ಮೂವ್ ಆದರೂ ಮೂವ್ ಆಗುತ್ತೆ. ಓಕೆ, ಸಖತ್ತಾಗಿದೆ ಗುರು ಆ್ಯಕ್ಚುಲಿ. ನೈಸ್. ಸೌಂಡೇ ಆಗಲ್ಲ. ಒಂದು ತಗೊಳ್ಳೋಣ ಈ ಥರದ್ದು, ಚೆನ್ನಾಗಿರುತ್ತೆ. ಈಗೆಲ್ಲ ಫ್ಯೂಚರ್ EVನೇ ತಾನೆ. ಓಕೆ, ಅರ್ಥ ಆಯ್ತು ನನಗೆ ಇವಾಗ ಇದು. ಸೊ ಜಸ್ಟ್ ಏನು ಅಂತಂದರೆ ಗೇರ್ ಇದೆ, ಆದರೆ ಗೇರ್ ಇಲ್ಲ ಅನ್ನೋ ಥರ. ಸೊ ಈಗ 4ನೇ ಗೇರಲ್ಲಿ ಆಲ್ರೆಡಿ ಇದೆ, 4 ಗೇರ್ ಇದೆ ಟೋಟಲ್ ಇದರಲ್ಲಿ. ಸೊ ಈಗ ನೆಕ್ಸ್ಟ್ ಏನಾದರೂ ನಾನು ನೆಕ್ಸ್ಟ್ ಗೇರ್ಗೆ ಹೋಗಬೇಕು ಅಂತಂದಾಗ, ಅಂದರೆ ಲೈಕ್ ಈಗ ಹಂಪ್ಸ್ ಏನಾದ್ರು ಸಿಗುತ್ತೆ, ನಾನೆಲ್ಲ ಬ್ರೇಕ್ ಹಾಕ್ತೀನಿ, ಅವಾಗ ಮತ್ತೆ ನಮ್ಮ ಗೇರ್ ಗಾಡಿಗಳ ಥರ ಗೇರ್ ಡೌನ್ ಮಾಡಬೇಕು ಅನ್ನೋದೆಲ್ಲ ಏನಿರಲ್ಲ. ಜಸ್ಟ್ ಲೈಕ್ ಹೆಂಗಿರುತ್ತೋ ಹಂಗೆ ಬಿಡ್ತು ಅಂತಂದ್ರೂ ನಡೆದೋಗುತ್ತೆ. ಇದೊಂದು ಫೀಲ್ ಮಾಡೋಕ್ಕೆ ಚೆನ್ನಾಗಿದೆ. ಎಲೆಕ್ಟ್ರಿಕ್ ಗಾಡಿನಲ್ಲಿ ಗೇರ್ ಇದೆ ಗುರು ಅಂತ ಫೀಲ್ ಮಾಡ್ಕೊಳ್ಳೋಕ್ಕೆ ನಿಜ ಚೆನ್ನಾಗಿದೆ. ಕಡಿಮೆ ಸ್ಪೀಡ್ ಮಾಡಿದೆ, ಮತ್ತು ಗೇರ್ ಚೇಂಜ್ ಮಾಡಬೇಕು ಅಂತೇನಿಲ್ಲ. ನಾರ್ಮಲ್ ಸ್ಕೂಟಿ ಹೆಂಗೆ ಓಡಿಸ್ತೀವೋ ಆ ಥರನೇ ಓಡಿಸೋದು. ಬಟ್ ಸ್ಟಾರ್ಟಿಂಗಲ್ಲಿ ಒಂಚೂರು ಇದನ್ನು ಕೊಡ್ಬೋದು ಅಷ್ಟೇ. ಈಗ ನೋಡಿ, ಈಗ ಇಲ್ಲಿ ಬರ್ತೀನಿ ನೋಡಿ, ಸ್ಲೋ ಮಾಡಿದೆ, ಬಿಟ್ಟೆ, ಮತ್ತು ಗೇರ್ನ ಡೌನ್ ಮಾಡೋದು ಅವೆಲ್ಲ ಏನಿಲ್ಲ. ಆ 4ನೇ ಇದರಲ್ಲೇ ಹೋಗ್ಬೋದು.
ಹಾಂ, ಇದು ಯಾವ್ದು ಗುರು ಈ ಥರ ಐತೆ ಏರಿಯಾ? ಒಳ್ಳೆ ಫುಲ್ ಕಾಡು, ಆ ಕಡೆ ಈ ಕಡೆ ಎಲ್ಲ ಸಖತ್ತಾಗೈತೆ ಮಾತ್ರ. ಆ್ಯಕ್ಚುಲಿ ಬಿಹೈಂಡ್ ದ ಸೂಟ್ ಹಿಂಗೆ ಬೇಕು ನೋಡಿ, ಸಖತ್ತಾಗಿ ಗೊತ್ತಾಯಿದೆ. ವಾವ್, ಸಖತ್ತಾಗಿದೆ ಅಲ್ಲ. ನನಗೆ ಹೊಟ್ಟೆ ಏನು ಆ ಥರ ಕಾಣಿಸ್ತೈತೆ ನನಗೆ, ಹೊಟ್ಟೆ ಒಳ್ಳೆ ಗರ್ಭಿಣಿ ಹೊಟ್ಟೆ ಥರ. ಇಲ್ಲಿ ಸಿನಿಮ್ಯಾಟಿಕ್ ಆಗಿ ತೆಗಿತೀಯಾ ನಾವು ಮಾತಾಡೋದು ಹಿಂಗೆ ದೂರದಿಂದ? ನಾವಿಬ್ಬರು ಕ್ಯಾಪ್ ಹಾಕೋ, ಯಾಕೆ ಈಗ ಇಟ್ಕೊಂಡಿದ್ಯಾ? ತಲೆಗೆ ಹಾಕೋ ಕ್ಯಾಪ್ಗೆ. ಈ ಆ್ಯಂಗಲಿಂದ ನೋಡೋಕ್ಕೆ ನೋಡಿ ಎಷ್ಟು ಸಖತ್ತಾಗಿದೆ. ಮೇ ಬಿ ನನಗೆ ಎಷ್ಟಾಗಿದ್ದ ಕಲರ್ ಯಾವುದು ಅಂತಂದರೆ ಈ ರೆಡ್ ಕಲರು. ಸೊ ಲಿಕ್ವಿಡ್ ಕೂಲ್ಡು ಮ್ಯಾಟ್ರ್ ಬೇಕಾಗಿದೆ. ಸೊ ಟೋಟಲ್ 5 ಕಲರ್ಸ್ ಇದೆ. ಓಕೆ, ಹಾಂ, ಸೊ ಇವನ್ ಇದರಲ್ಲಿ ಲಿಕ್ವಿಡ್ ಕೂಲ್ಡ್ ಇದೆ. ಸೊ ಅದು ಏನಕ್ಕೆ ಕೊಟ್ಟಿದ್ದಾರೆ ಅಂತಂದ್ರೆ ಬ್ಯಾಟ್ರಿ ಮತ್ತೆ ಮೋಟರ್ ಎರಡು ಕೂಲ್ ಆಗುತ್ತೆ ನಿಮ್ಗೆ. ನೀವು ಇವಾಗ ಲಾಂಗ್ ಟೈಮ್ ಓಡಿಸ್ತಾ ಇರ್ತೀರಾ, ಎಲೆಕ್ಟ್ರಿಕ್ ತರ ಹೀಟ್ ಆಗಲ್ಲ ನಿಮ್ಗೆ. ಬ್ಯಾಟ್ರಿ ಮತ್ತೆ ಮೋಟರ್ ಎರಡು ಕೂಲ್ ಆಗುತ್ತೆ. ಸೊ ನಿಮ್ಗೆ ಇದು ನೀವು ನೋಡಕ್ ಹೋಯ್ತು ಅಂತಂದ್ರೆ ನಿಮ್ಗೆ ಅನ್ಸ್ಬೋದು ಇದೇನಪ್ಪ ಇದು ಗೇರ್ ಇದೆಯಲ್ಲ ಎಲೆಕ್ಟ್ರಿಕ್ ಬೈಕ್ಗೆ ಹೆಂಗ್ ವರ್ಕ್ ಆಗುತ್ತೆ ಅಂತ. ಆಕ್ಚುಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇದು ಮೋಟರ್ ಇದೆ ನಿಮ್ಗೆ. ನಾರ್ಮಲ್ ಪಿಸ್ಟನ್ ಅದೆಲ್ಲ ಬರಲ್ಲ ಇದರಲ್ಲಿ. ಮೋಟರ್ ಇದೆಯಲ್ಲ ಸೇಮ್ ನಿಮಗೆ ನಾರ್ಮಲ್ ಫಸ್ಟ್ ಸೆಕೆಂಡ್ ಇದೆ, ನಿಮಗೆ ಹೆವಿ ಟಾರ್ಕ್ ಇದೆ. ನೀವು ಓಡಿಸ್ ನೋಡಿ, ಹೌದು ಹೆವಿ ಟಾರ್ಕ್ ಇರುತ್ತೆ ನಿಮಗೆ. ಥರ್ಡ್ ಮತ್ತೆ ಫೋರ್ತ್ ಇದಿರುತ್ತೆ, ಓಡಿಸ್ಬೋದು ಆಕ್ಚುಲಿ. ಈ ಸೀಟು ಆಕ್ಚುಲಿ ಸೀಟ್ ಇದರಲ್ಲಿ ತುಂಬಾನೇ ಸಖತ್ತಾಗಿದೆ. ಎಸ್, ಆ ಥರ ಇದೆ. ಇನ್ನು ಡಿಸ್ಕು ಡೋಲ್ ಡಿಸ್ಕು, ಸಿಂಗಲ್ ಚಾನಲ್ ABS ಇದೆ. ಸೊ ಹಿಂದ್ಗಡೆಗೆ ABS ಐತೆ. ಆಲ್ಮೋಸ್ಟ್ ಎಲ್ಲ ಶೋಟು ಮುಗಿದಿದೆ ಆಯಿತಾ. ಜಸ್ಟ್ ಇವಾಗ ಇನ್ನೊಂದೇ ಒಂದು ಶಾರ್ಟ್ ತಗೊಂಡು ಅಂತಂದರೆ ಮುಗೀತು. ಆ ಡೌನಿಂದ ಹೋಗೋ ಥರ ಮೇಲ್ಗಡೆ ಒಂದು ಪ್ಯಾನ್ ತಗೋತೀವಿ ರೀ. ಇರ್ತಾರೆ. ಓಕೆ, ಫಸ್ಟ್ ಗೇರು. ನೈಸ್, ಸೌಂಡ್ ಸಾಕಾಗಿದೆ ಮಾತ್ರ ಇದ್ರದ್ದು ಅಲ್ವಾ. ಒಬ್ಬೊಬ್ರು ಏನು ಮಾಡ್ತಾರೆ, ಫಸ್ಟ್ ಗೇರ್ ಇರುತ್ತೆ, ಹಿಂಗೆ ಅಂದ್ಬಿಡ್ತಾರೆ, ಹಿಂಗೆ ಕೊಟ್ಬಿಡ್ತಾರೆ. ಹೇಳ್ಕೊಂಡು ಹೊಂಟೋಗುತ್ತೆ. ಆಗಿದೆಯಾ ಯಾವ್ದಾದ್ರು? 2-3 ಸತಿ ಆಗಿದೆ. ಒಳಗಡೆನೆ ಶೋರೂಮ್ ಒಳಗಡೆ ಆಗಿಲ್ಲ, ಆಚೆ ಹೋಮ್ ಟೆಸ್ಟ್ ಕೊಡ್ತೀವಲ್ಲ, ಹಿಂಗೆ ಇರ್ತಾರೆ. ಅವರೇ ಕೊಡ್ತಾರೆ. ನಾವಿಲ್ಲಿ ನಿಂತಿರ್ತೀವಿ, ಸ್ಟ್ಯಾಂಡ್ ಹಾಕಿದ್ರೆ ಆಟೋಮೆಟಿಕ್ ಆಫ್ ಆಗುತ್ತೆ. ಹಿಂಗೆ ತಮಾಷೆಯಲ್ಲಿ ಹಿಂಗೆ ಕೊಡ್ತಾರಲ್ಲ ನೋಡೋಕ್ಕೆ. ಮಕ್ಳಿಗಿಕ್ಲು ಮುಂದೆ ಕೂತ್ಕೊಂಡ್ರೆ ಡೇಂಜರಸ್. ಇದೇನು ಬ್ರೋ ಸೈಡ್ ಅಪ್ ಫಾರ್ ಪಾರ್ಕ್ ಅಸಿಸ್ಟ್ ಅಂದ್ರೆ? ಅದು ರಿವರ್ಸ್ ಅದು. ರಿವರ್ಸ್ ಲೈಟ್ ಆನ್ ಮಾಡಿದ್ರೆ ರಿವರ್ಸ್ ಆಗುತ್ತೆ. ಸಮೂಹ ಹೇಳ್ದಂಗೆ ಎಲೆಕ್ಟ್ರಿಕ್ ಬರಲೇಬೇಕು ನಾವೆಲ್ಲರೂ ಅಲ್ವಾ. ಫ್ಯೂಚರು ನಾನು ಮಾಡ್ಬೇಕಾರೆ ಹಿಂಗೆ ಅಂದರೆ ಹೋಗ್ಬಿಡುತ್ತೆ. ಈಗ ಮಕ್ಕಳನ್ನೆಲ್ಲರೂ ಕೂರಿಸ್ಬಿಟ್ಟು ಹಿಂಗೆ ಪಾಪಾ ಅಂದ್ಬಿಟ್ಟು ಅದೇ ಕ್ಲಚ್ ಇಟ್ಕೊಂಡು ಅಂದರೆ ಆಗಲ್ಲ. ಏನು ಜಸ್ಟ್ ನೀವು ಆಫ್ ಮಾಡ್ಬಿಟ್ರೆ ಅಲ್ಲ ಬ್ರೋ, ಹಿಂಗೆ ಅಂದ್ಬಿಟ್ಟು ಸಡನ್ನಾಗಿ ಕ್ಲಚ್ ಬಿಟ್ರೆ ಹಂಗೆ ಹಿಂಗೆ ಅಂದ್ಬಿಟ್ಟು ಬಿಟ್ರೆ ದೂಕುತ್ತೆ ತಾನೆ ಒಟ್ನಲ್ಲೇ. ಎತ್ಕೋಗಿ ಬಿಸಾಕ. ಈಗ ದೂಕ್ತು ಅದಕ್ಕೆ. ಈಗ ನೋಡಿ ಈಗ ಹಿಂಗೆ ಅಂದ್ ಮಕ್ಕಳನ್ನ ಕೂರಿಸಿದ್ದಾಗ ಇದನ್ನ ಆಫ್ ಮಾಡಿದ್ರೆ ಬಚಾವು, ಇಲ್ಲ ಸ್ಟ್ಯಾಂಡ್ ಹಾಕಿದ್ರೆ ಬಚಾವು. ಇದನ್ನ ಹಾಕ್ಬಿಟ್ಟೆ ಮಗುಗೊಂದು ಬಾಳೆಹಣ್ಣು ಕೊಡ್ರು ಅಷ್ಟರಲ್ಲಿ ಬಪ್ಪ ಸರ್ಕೋಕ್ ಹೋಗೋಣ ಅಂದ್ಬಿಟ್ಟು ಕರ್ಕೋಗುತ್ತೆ. ಎಕೋ ಮೋಡು, ಸಿಟಿ ಮೋಡು, ಸ್ಪೋರ್ಟ್ ಮೋಡು. ಸೊ ವಿತ್ 4 ಸ್ಪೀಡ್ ಗೇರ್ ಬಾಕ್ಸು, ಎಲೆಕ್ಟ್ರಿಕ್ಕು, ಫಸ್ಟ್ ಇನ್ ಇಂಡಿಯಾ ಅಂತ ಹೇಳ್ಬೋದು. ಸರಿಯಾಗೈತೆ ಪವರು. ಟಾಪ್ ಸ್ಪೀಡ್ ನೋಡ್ರಿ ಎಷ್ಟು ಹೋಗ್ತೈತೆ ಅಂತ. ಒಂದು 70 ಹೋಗ್ತೈತೆ ಸಡನ್ನಾಗೆ. ಇದು ಎಲೆಕ್ಟ್ರಿಕ್ ಗಾಡಿ, ಗೇರ್ ಇರೋದೇ ಗೊತ್ತಾಗಲ್ಲ. ಸೊ ಫಸ್ಟ್ ಗೇರ್ಗೆ ಹಾಕ್ಕೊಂಡ್ರೆ ಒಂದು ಸ್ಪೀಡಲ್ಲಿ ಮಾತ್ರ ಹೋಗುತ್ತೆ. ಶಿಫ್ಟ್ ಮಾಡ್ದಂಗೆ ಸ್ಪೀಡ್ ಎಕ್ಸ್ಟೆಂಡ್ ಆಗ್ತಾ ಇರುತ್ತೆ. ಈಗ ನೋಡಿ ಹಂಪ್ಸ್ ಬಂತು, ಡೌನ್ ಮಾಡಿಕೊಂಡೆ. ಸೊ ಹಿಂಗೂ ಆದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಪಿಕಪ್ಪು. ಅದೇ ನಾವು ಇನ್ನೂ ಡೌನ್ ಮಾಡಿಕೊಂಡ್ರೆ ಟಾರ್ಕಿಗೆ ಕನ್ವರ್ಟ್ ಆಗುತ್ತೆ ನೋಡಿ. ಇವಾಗ ಎಳ್ಕೊಂಡು ಹೋಗುತ್ತೆ. ಅದೇ ಇನ್ನೂ ಫಸ್ಟ್ ಗೇರ್ಗೆ ಹಾಕ್ಕೊಂಡ್ರೆ ಇನ್ನೂ ಎಳ್ಕೊಂಡು ಹೋಗುತ್ತೆ. ಸೊ ಇನಿಷಿಯಲ್ ಗೇರ್ ನೋಡಿ, ಇವಾಗ ನಿಂತ್ಕೊಂಡೆ ಫಸ್ಟ್ ಗೇರ್ಗೆ ಹಾಕ್ಕೊಂಡು ನಾವು ಹೋದರೆ ಟಾಕಂತ ಹೋಗ್ಬೋದು. ರೇಂಜು ಇನ್ನೂ 62 ಕಿಲೋಮೀಟ್ರ್ ಇದೆ. ಏನನ್ಸ್ತು ವಿನಿ ಮ್ಯಾಟ್ರ್ ಬಗ್ಗೆ? ಮ್ಯಾಟ್ರೆಲ್ಲ ನೋಡಿದ್ವಿ. ಮ್ಯಾಟ್ರ್ ನೋಡಿದೆ.
ಚೆನ್ನಾಗಿತ್ತು. ಮ್ಯಾಟ್ರೆಲ್ಲ ಯೂಸ್ ಮಾಡಿ. ಬಟ್ ಓಕೆ, ಲಿಮಿಟ್ ಏನೋ ಲೈಫ್ ಟೈಮ್ ಬ್ಯಾಟ್ರಿ ವ್ಯಾರಂಟಿ ಕೊಡ್ತಾನೆ ಅಂತಂದ್ರೆ ಒಂದು ಕಂಪ್ನಿ ಅವನ ಮೇಲೆ ಅವ್ನು ಎಷ್ಟು ಇದು ಮಾಡ್ತಾನೆ. ಇಲ್ಲ, ಅದು ಚೆನ್ನಾಗಿ R&D ಮಾಡಿದ್ದಾರೆ. ದುಡ್ಡು ಜಾಸ್ತಿ ಇದೆ, ಅದು 2 ಲಕ್ಷ ಇದೆ ಅದಕ್ಕೆ ಆ ಬೈಕ್ಗೆ. ಅಂದ್ರೆ ಜನ ಟೆಸ್ಟ್ ರೈಡ್ ಮಾಡಿ ಅದು ನನಗೆ ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಿ ತಗೋಬೇಕು. ನಾವ್ ಹೇಳೋದು ಎಲ್ಲ ಕಂಪ್ನಿಯವ್ರು ಒಂದೇ ತರ ಬಿಟ್ರೆ ಜನ ಕನ್ಫ್ಯೂಸ್ ಆಗ್ತಾರೆ. ಈ ತರ ಬೈಕ್ ಇದೆ ಅಂತ ತೋರಿಸ್ತೀವಿ ಅಷ್ಟೇ. ನೀವು ರೈಡ್ ಮಾಡ್ಬೇಕು, ನಿಮಗೆ ಅದು ಸೆಲೆಕ್ಟ್ ಆಗುತ್ತಾ ಅಂತ ನೋಡ್ಬೇಕು ಅಲ್ವಾ. ನಾವು ಜಸ್ಟ್ ಪ್ರೆಸೆಂಟೇಷನ್ ಕೊಡೋದಷ್ಟೇ. ನಾನು ನೋಡಿ ಎಲ್ಲೂ ಕ್ಲಿಕ್ ಟು ಆಕ್ಷನ್ ಇಲ್ಲ, ತಗಡಿ ಹೋಗಿ ಪರ್ಚೇಸು, ಆಫರ್ ಮುಗಿಯುತ್ತೆ, ಹಬ್ಬದ ಆಫರು ಹಂಗೆಲ್ಲ ಹೇಳಲ್ಲ. ಹೋಗಿ ನಮ್ಮ ಎಕ್ಸ್ಪೀರಿಯನ್ಸ್ ನಾವು ಈಗ ಒಬ್ಬ ಮೋಟೋ ಬ್ಲಾಗರ್ ಆಗಿ ಎಲ್ಲಾ ಬೈಕ್ ಏನಿದೆ, ಯಾವ ತರ ಇದೆ, ನಾನು ಇಷ್ಟೆಲ್ಲ ದೇಶ ಸುತ್ತಿರೋನು, ಇನ್ನು ನಮ್ಮ ದೇಶದಲ್ಲಿ ಈ ತರದ್ದು ಎಲೆಕ್ಟ್ರಿಕ್ ಗಾಡಿ ಇದೆ ಅಂತ ಹೇಳಕ್ಕಾದ್ರೂ ಬೇಕು ನೆಕ್ಸ್ಟ್ ಓದಕ್ ಸ್ಟೋರೀಸ್ ಅಲ್ವಾ. ಸೊ ಅದಕ್ಕೋಸ್ಕರ ಖಂಡಿತ ಹೋಗಿದ್ದೀನಿ. ಅಂಡ್ ನಿಮ್ಗೇನು ಅನ್ನಿಸ್ತೋ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.